ನಮಸ್ಕಾರ ವೆಲ್ಕಮ್ ಟು ಪರಿಮಳಾಸ್ ಕುಕಿಂಗ್ ಫ್ಯಾಂಟಸಿ. ಇವತ್ತಿನ ರೆಸಿಪಿ ತೆಂಗಿನಕಾಯಿ ಹಾಲಿನ ಕಡುಬು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅರ್ಧ kg ಅಕ್ಕಿ ಹಿಟ್ಟಿದ್ದು. ಅಕ್ಕಿ ಚೆನ್ನಾಗಿ ತೊಳೆದು ಒಣಗಾಕಿ ಬೀಸ್ಕೊಂಬಂದಿರೋ ಇದು ಅಕ್ಕಿ ಹಿಟ್ಟಿದ್ದು. ನೆಕ್ಸ್ಟ್ ಇವಾಗ ಅದಕ್ಕೆ ರುಚಿಗೆ ನಾವು ಒಂದು 1/4 ಸ್ಪೂನಷ್ಟು ಸಾಲ್ಟ್ ಹಾಕೊಂಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ರೆಡಿಯಾಗಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಈಗ ನಾವು ಒಂದು ಗ್ಲಾಸಷ್ಟು ವಾಟ್ರ್ ತೊಗೊಂಡಿದ್ದೀವಿ. ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀವಿ. ಇವಾಗ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು, ಒಂದೇ ಸಮ ನೀರು ಹಾಕಬಾರ್ದು ಅದಕ್ಕೆ. ನೋಡಿ ಫ್ರೆಂಡ್ಸ್, ನೀಟಾಗಿ ಬಂತು ನೋಡಿ. ಇವಾಗ ಇಷ್ಟು ಈ ಪದದಲ್ಲಿ ಇರಬೇಕು ನಾವು ಕಲಿಸ್ಕೊಂಡ್ರೆ ಹಿಟ್ಟು. ಇದನ್ನು ಒಂದು ಸತಿ ಟ್ರೈ ಮಾಡಿ ತೋರಿಸ್ರಿ ಹೇಗೆ ಮಾಡೋದಂತ. ನೋಡಿ, ಈ ಶೇಪಲ್ಲಿ ನಾವು ಮಾಡಿಟ್ಕೋಬೇಕು ಕಡುಬುನ. ಬಟ್ ತುಂಬ ಟೈಮ್ ತೊಗೊಳುತ್ತೆ. ನಾವು ಸ್ವಲ್ಪ ಪೇಷನ್ಸ್ ಆಗಿ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಕನ್ವಿನಿಯನ್ಸ್ಗೆ ನಾನು ಬೇರೆ ವೆಸಲಲ್ಲಿ ಬದಲಾಯಿಸಿ ಇಡ್ತಾಯಿದ್ದೀನಿ. ಪ್ಲೇಟ್ ಹಾಕಿ ಮುಚ್ಚಿ ಪಕ್ಕಕ್ಕಿಡೋಣ. ನೆಕ್ಸ್ಟ್ ಇವಾಗ ಒಂದು ಪಾತ್ರೆಯಲ್ಲಿ ಕಾಯಿ ಚೂರು ಪೀಸ್ ಮಾಡಿ ಇಟ್ಕೊಂಡಿರೋದು 2 ಕಾಯಿ ಇದು ಫ್ರೆಂಡ್ಸ್. ಇದು ನೆಕ್ಸ್ಟು ಏಲಕ್ಕಿ ಒಂದು 6-7 ಏಲಕ್ಕಿ ತೊಗೊಂಡಿರೋದು ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಅದನ್ನ ಹಾಲು ಮಾಡ್ಕೊಳ್ಳೋಕ್ಕೆ ಮಿಕ್ಸಿಯಲ್ಲಿ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಏಲಕ್ಕಿ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ. ಈಗ ನೋಡಿ, ಹಾಲು ರೆಡಿ ಆಯಿತು. ನೆಕ್ಸ್ಟ್ ನೋಡಿ, ಈಗ ತೆಂಗಿನಕಾಯಿ ಹಾಲಿಗೆ ಹಾಕೋಂಥ ಇಂಗ್ರೀಡಿಯೆಂಟ್ ರೆಡಿ ಮಾಡ್ಕೊಳ್ಳೋಣ. ಕಡುಬು ನೋಡಿ ರೆಡಿ ಮಾಡ್ಕೊಳ್ಳೋಣ. ಅಂದರೆ ನಮ್ಮ ಮನೇಲಿ ಅಂದರೆ ಒಂದು 3-4 ಮೆಂಬರ್ಸ್ ಇದ್ದರು ಫ್ರೆಂಡ್ಸ್. ಸೊ ನನಗೆ ಬೇಗ ಆಯಿತು. ನೋಡಿ, ಈ ಥರ ರೆಡಿ ಮಾಡೋಕ್ಕೆ ಜನ ಬೇಕು, ಒಬ್ಬರಿಂದ ಆಗೋದಿಲ್ಲ. 2 ಮೆಂಬರ್ಸ್ ಇದ್ದರೆ ಒಬ್ಬರೇ ಮಾಡ್ಕೋಬೋದು. ನಮ್ಮ ಫ್ಯಾಮಿಲಿ ದೊಡ್ಡದಿದ್ದರೆ ನಾವು 3-4 ಮೆಂಬರ್ಸಿಂದ ಹೆಲ್ಪ್ ತೊಗೊಂಡು ನಾವು ಬೇಗ ಇದನ್ನ ಮಾಡಿ ಹಾಕ್ಕೊಂಡು ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಫುಲ್ ನಿಮಗೆ ಮಾಡಿ ತೋರ್ಸೋಕ್ಕಾಗೋದಿಲ್ಲ, ಒಂದು ಚಿಕ್ಕ ಟ್ರಾನ್ಸಿಷನ್ ಮಾಡಿ ತೋರಿಸ್ತೀನಿ. ಓಕೆ, ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇದು ಜಾಸ್ತಿ ಬಂದಿದೆ, ಬಟ್ 2 ಪ್ಲೇಟಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಇದು ಒಂದು ಉದ್ದುದ್ದಕ್ಕೆ ಮಾಡೋ ಕಡುಬು ತಿನ್ನೋದಕ್ಕೆ ಅಂತ ಆಯಿತು. ಇದನ್ನ ಇವಾಗ ಪಕ್ಕಕ್ಕಿಡೋಣ. ನೆಕ್ಸ್ಟು ಪಾತ್ರೆ ತೊಗೊಳ್ಳೋಣ ಫ್ರೆಂಡ್ಸ್. ಅದರಲ್ಲಿ ಒಂದು ಅರ್ಧ ಅಷ್ಟು ನೀರಿರಬೇಕು ಒಂದು ಪಾತ್ರೆಯಲ್ಲಿ. ಅದನ್ನ ಚೆನ್ನಾಗಿ ಕಾಯಬೇಕು. ನೀರು ಕಾಯೋಕ್ಕೆ ಸ್ಟವ್ ಮೇಲೆ ಇಡೋಣ. ಈಗ ನೋಡಿ, ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಪಾತ್ರೆ. ಇಟ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಚೆನ್ನಾಗಿ ನೀರು ಕಾಯೋಕ್ಕೆ ಬಿಡೋಣ ಫ್ರೆಂಡ್ಸ್. ಎಷ್ಟು ಕಾಯ್ತದೋ ಕುದಿಬೇಕು ನೀರು, ಆವಾಗಲೇ ಸ್ವೀಟ್ ಚೆನ್ನಾಗಿ ಬರೋದು. ಲಿಡ್ ಹಾಕಿ ಮುಚ್ಚಿಡೋಣ. ಈಗ ನೆಕ್ಸ್ಟು ಶುಗರ್ ತೆಗೆದು ರೆಡಿ ಮಾಡಿ ಇಟ್ಕೊಂಬಿಡೋಣ ಫ್ರೆಂಡ್ಸ್. ಈಗ ಇದರಲ್ಲಿ 3 ಲೋಟ ಅಷ್ಟು ಹಾಕಿದ್ದೀನಿ. 1 kg ಶುಗರ್ ಅದು ರೆಡಿ ಮಾಡಿ ಇಟ್ಟಿರೋದು. ನೀರು ಕಾದಿದ ತಕ್ಷಣ ಅದರಲ್ಲಿ ಹಾಕೋಕ್ಕೆ. ನೋಡಿ ಫ್ರೆಂಡ್ಸ್, ಈಗ ರೆಡಿ ಮಾಡಿ ಇಟ್ಕೊಂಡು ಒಂದು ಸತಿ ತೋರಿಸ್ಕೊಡ್ತೀನಿ. ಇದು ತೆಂಗಿನಕಾಯಿ ಹಾಲು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದು. ನೆಕ್ಸ್ಟು ಶುಗರ್ ರೆಡಿ ಮಾಡಿ ಇಟ್ಕೊಂಡಿರೋದು 1 kg ಅಷ್ಟು ಶುಗರು. ನೆಕ್ಸ್ಟು ನಾವು ಕಡುಬು ಏನು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ನೀರು ಕಾದಿದೆಯಾ ಅಂತ ನೋಡೋಣ. ಕುದೀತಾ ಇದೆ ಫ್ರೆಂಡ್ಸ್. ಈಗ ನೋಡಿ, ಅದ್ರ ಜೊತೆ ಇವಾಗ ಶುಗರ್ ಆ್ಯಡ್ ಮಾಡೋಣ. ನೋಡಿ, ಇವಾಗ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ ಫ್ರೆಂಡ್ಸ್. ಈಗ 5 ಮಿನಿಟ್ಸ್ ಕಾಯಬೇಕು ಚೆನ್ನಾಗಿ. ಇವಾಗ ಲಿಡ್ ಹಾಕಿ ಮುಚ್ಚಿಡೋಣ. ಇವಾಗ ನೋಡೋಣ ಕಾದಿದೆ ಅಂತ. ನೋಡಿ ಫ್ರೆಂಡ್ಸ್, ಕಾಯ್ದಿದೆ, ಚೆನ್ನಾಗಿ ಕುದೀತಾ ಇದೆ ನೀರು. ಇವಾಗ ಶುಗರು ಸಿರಪ್ ಇದು. ಇದ್ರ ಜೊತೆ ಸ್ವಲ್ಪ ಸಾಲ್ಟು ಒಂಚೂರು ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಟೇಸ್ಟಿಗೆ. ಇವಾಗ ನೋಡಿ, ಇವಾಗ ನೀರು ಕಾದಿದೆ. ಇದ್ರ ಜೊತೆ ಇವಾಗ ಕಡುಬುನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕಡುಬುನ ಒಂದೇ ಸಮ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ಈಗ ಒಂದು ಸೌಟಲ್ಲಷ್ಟು ಹಾಕಿ ಸ್ವಲ್ಪ ಬಿಡೋಣ. ಅದೆಲ್ಲ ತೇಲ್ಬೇಕು ಫ್ರೆಂಡ್ಸ್ ಮೇಲ್ಗಡೆ.
ನೋಡಿ ಫ್ರೆಂಡ್ಸ್, ಟೈಮ್ ತೊಗೊಂತು ಅದು. ನೋಡಿ ಎಷ್ಟು ಚೆನ್ನಾಗಿ ಮೇಲೆ ತೇಳ್ತಾ ಇದೆ ಇವಾಗ. ನೆಕ್ಸ್ಟ್ ಇವಾಗ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಕಡುಬು ಆ್ಯಡ್ ಮಾಡಿ ಆಯಿತು. ಇದ್ರ ಜೊತೆ ನೆಕ್ಸ್ಟ್ ಇವಾಗ ತೆಂಗಿನಕಾಯಿ ಹಾಲು ಆ್ಯಡ್ ಮಾಡಬೇಕು ಇವಾಗ. ನೋಡಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇವಾಗ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇವಾಗ ಹಾಲು ಹಾಕೋಣ. ನೋಡಿ ಇವಾಗ ಹಾಲು ಹಾಕಿ ಕಾದಿರೋದು ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿ ಇವಾಗ ರೆಡಿ ಆಗಿದೆ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕಾಯಬೇಕು. ಒಂದು ಸ್ವಲ್ಪ ಕಾದರೆ ತಿಕ್ಕಾಗಿ ಬರುತ್ತೆ ಫ್ರೆಂಡ್ಸು ಹಾಲದು. ನೋಡಿ ಫ್ರೆಂಡ್ಸ್, ನೋಡೋಣ ಈಗ ಫುಲ್ ರೆಡಿ ಆಗಿದೆ. ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ ನೋಡಿ. ತಿಕ್ಕಾಗೂ ಆಗಿದೆ. ಇವಾಗ ನೋಡೋಣ, ಸೌಟಲ್ಲಿ ಕಲಿಸಿ ನೋಡೋಣ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಬನ್ನಿ ನೋಡೋಣ ಫ್ರೆಂಡ್ಸ್. ನೋಡಿ, ವಾವ್, ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ಮಾತ್ರ ನೀವು ತಿಂದು ನೋಡಲೇಬೇಕು ಫ್ರೆಂಡ್ಸ್. ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಇದು ನೀವು ಮಾಡಲೇಬೇಕು, ತಿನ್ನಲೇಬೇಕು, ಮಕ್ಕಳಿಗೂ ಕೊಡಲೇಬೇಕು. ಅವ್ರು ಏನು ಹೇಳ್ತಾರೆ ಅಂತ ನನಗೆ ಕಮೆಂಟ್ಸ್ ಮಾಡಲೇಬೇಕು ಫ್ರೆಂಡ್ಸ್. ದಯವಿಟ್ಟು ಮರಿಬೇಡಿ. ಇದು ಮಾಡಿದ ತಕ್ಷಣ ನನಗೊಂದು ಕಮೆಂಟ್ಸ್ ಕೊಡಿ ಫ್ರೆಂಡ್ಸ್. ನೋಡೋಣ ನೀವು ಎಷ್ಟು ಇಷ್ಟಪಟ್ಟಿರಿ ಅಂತ ನಾನು ಅನ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಸರ್ವ್ ಮಾಡೋಣ. ಫ್ಯಾಮಿಲಿ ಮೆಂಬರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಣ. ಹೇಗಿದೆ ಅಂತ ಅವ್ರ ಕಡೆಯಿಂದ ನನ್ನ ಕಮೆಂಟ್ ಸಿಕ್ಕಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನೋಡೋಕ್ಕೆ ನನಗೂ ತಿನ್ಬೇಕಂತ ಅನಿಸ್ತಿದೆ ಫ್ರೆಂಡ್ಸ್. ನಾನೊಂದು ಸ್ಪೂನ್ ಟೇಸ್ಟ್ ನೋಡ್ತೀನಿ. ವಾವ್ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮುಗೀತು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಂಗೆ ಒಂದು ಕಮೆಂಟು ಕೊಟ್ಬಿಡಿ ಫ್ರೆಂಡ್ಸ್. ಧನ್ಯವಾದಗಳು.